ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಲಾಟೆಡು 2030 ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ವಿಜಯನಗರ 4th ಸ್ಟೇಜು, ಸೆಕೆಂಡ್ ಫೇಸಲ್ಲಿ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಇವಾಗ ನೀವು ನೋಡ್ತಿರ್ಬೋದು ಫ್ರಂಟ್ ವ್ಯೂವು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಂತಂದರೆ ಕೆಲವೊಬ್ಬರು ವೀಡಿಯೋಗಳು ನೋಡಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ವರ್ಷ ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇದು ನಿಮಗೆ ಮೂಡ ಅಲಾಟೆಡು 2030 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ನಿಯರ್ ಮರಿಮಲ್ಲಪ್ಪ ಕಾಂಪೌಂಡ್ ಹತ್ರ ಬರುತ್ತೆ. ವಾಕೇಬಲ್ ಡಿಸ್ಟೆನ್ಸಲ್ಲಿದೆ ಮರಿಮಲ್ಲಪ್ಪ ಕಾಂಪೌಂಡ್ಗೆ. ನೀವು ನೋಡ್ತಿರ್ಬೋದು, ಇದು ಫ್ರಂಟ್ ವ್ಯೂವು. ಲೋನ್ ಕೂಡ ಅವೈಲಬಿಲಿಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್, ಗ್ರಾನೈಟ್ ಫ್ಲೋರಿಂಗು ಪ್ರತಿಯೊಂದು ನೀಟಾಗಿ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಒಂದು ಇನ್ನೂ ಹಾಕಿಲ್ಲ, ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡು ಬ್ರದರು ಏನಾದರೂ ಅಂದ್ಕೊಳ್ಳಿ, ಒಟ್ಟು ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ, ದಿನ ವೀಡಿಯೋಸ್ಗಳು ಬರುತ್ತೆ ನನ್ನ ಚಾನಲಲ್ಲಿ. ದಯವಿಟ್ಟು ಫಾಲೋ ಮಾಡಿ. ನೀವು ಯಾವ ಥರ ಒಂದಿನ ಮನೆ ತೊಗೋಬೇಕು ಅಂತಂದಾಗ ಯೂಸ್ ಆಗುತ್ತೆ ಇದು, ಇಲ್ಲ ನೀವೇ ಮನೆ ಕಟ್ಟಬೇಕು ಅಂದರೂ ಯೂಸ್ ಆಗುತ್ತೆ ವೀಡಿಯೋಸು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಅದಕ್ಕೆ ಮುಂಚೆ ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಆಪೋಸಿಟ್ 30-40 ಬರುತ್ತೆ ಇದು. ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಇನ್ಸೈಡು ನಿಮಗೆ 2 ವೀಲರು 2ರಿಂದ 3 ಬೈಕ್ನ ಪಾರ್ಕ್ ಮಾಡ್ಕೋಬೋದು. ತುಂಬ ನೀಟಾಗಿ ವರ್ಕ್ಮ್ಯಾನ್ಶಿಪ್ಪು ತುಂಬ ನೀಟಾಗಿದೆ. ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ನೀವೇ ನೋಡಿ ವೀಡಿಯೋನ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ. ನೋಡಿ, ಇದು ಸಂಪ್ ಬರುತ್ತೆ, 10,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ನಿಮಗೆ ವುಡ್ ವರ್ಕು ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. 30-40ಗೆ ಹಾಕೋ ಥರ ವುಡ್ನ ನೀಟಾಗಿ ಹಾಕಿ ಫಿನಿಶ್ ಮಾಡಿದ್ದಾರೆ. ಸುತ್ತ ಜಾಗ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಕೂಡ ಜಾಗ ಬಿಟ್ಟಿದ್ದಾರೆ, ಮತ್ತು ಇಲ್ಲಿ ಮೋಟ್ರಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಂದಿ ಬಾಗ್ಲು ಅಂತ ಹೇಳ್ತಾರೆ. ನೋಡಿ, ಒಳಗಡೆ ಎಂಟ್ರಿ ಆದರೆ ಇಷ್ಟು ನಿಮಗೆ ಹಾಲ್ ಸ್ಪೇಸಿಯಸ್ ಆಗಿದೆ. TV ಕ್ಯಾಬಿನೆಟ್ ಇದೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಎಲ್ ಶೇಪು ನೀವು ಫರ್ನಿಚರ್ಸ್ ಯೂಸ್ ಮಾಡ್ಬೋದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಗಾಳಿ ಬೆಳಕಿಗೆಲ್ಲ ಏನು ತೊಂದರೆ ಇಲ್ಲ, ನೀಟಾಗಿದೆ. ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ನಿಮಗೆ TV ಕ್ಯಾಬಿನೆಟ್ ಪಕ್ಕ ಪೂಜಾ ರೂಮ್ ಬರುತ್ತೆ, ಅದು ಕೂಡ ನಾರ್ತ್ ಫೇಸಿಂಗ್ ಇದೆ. ನೋಡಿ, ಇದು ಪೂಜಾ ರೂಮು. ಎಲ್ಲೂ ನಿಮಗೆ ಜಾಗ ವೇಸ್ಟ್ ಮಾಡ್ದಂಗೆ ಎಲ್ಲ ಕವರೇಜ್ ಮಾಡಿದ್ದಾರೆ. ಸಿಲಿಂಡರ್ ಲೈನ್ ಔಟ್ಸೈಡ್ ಮಾಡಿದ್ದಾರೆ, ಪೈಪ್ ಲೈನ್ ಮಾಡಿದ್ದಾರೆ. ಫಿಟ್ಟಿಂಗ್ಸು ಹಾಕ್ಕೊಡ್ತಾರೆ, ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ, ಎಲ್ಲ ಫುಲ್ಲಿ ಫರ್ನಿಷಡ್ ಮಾಡಿಕೊಡ್ತಾರೆ. ಪ್ರೈಸ್ ಬಂದು ನಿಮಗೆ 95 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲು. ಓನರ್ ವ್ಯಾಪಾರ, ನೇರ ಓನರ್ ಇದ್ದಾರೆ. ನೋಡಿ, ಇದು ಕಿಚನ್ ಕೂಡ ಸ್ಪೇಸಿಯಸ್ ಆಗಿದೆ. ಹಾಗೆ ಹಿಂದೆ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಆಲ್ರೆಡಿ ಯುಟಿಲಿಟಿ ಇದೆ. ಸುತ್ತ ಗ್ರಿಲ್ ವರ್ಕು ಮಾಡಿದ್ದಾರೆ. ಬ್ಯಾಕ್ ಸೈಡು ಯಾವುದೇ ಥರದ್ದು ಒಳಗೆ ಎಂಟ್ರಿ ಇಲ್ಲಂಗೆ ಮಾಡಿದ್ದಾರೆ. ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ 2030ಲಿ. ನಿಮಗೆ ವುಡ್ಡು ನೋಡ್ತಿರ್ಬೋದು, ತುಂಬ ಸಾಲಿಡ್ ವುಡ್ ಹಾಕಿ ಮಾಡಿದ್ದಾರೆ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕೆಳಗಡೆ ಬೆಡ್ರೂಮ್ ಇದೆ. ವಯಸ್ಸಾದವ್ರು ಇದ್ದರೆ ಯೂಸ್ ಮಾಡ್ಬೋದು. ವಯಸ್ಸಾದವರು ಅಂತ ಅನ್ನೋದಕ್ಕಿಂತ ಯಾರಿದ್ರೂ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಕೆಲವೊಂದು ಕಡೆ ವೆಸ್ಟ್ ಫೇಸ್ ಗ್ರೌಂಡ್ ಫ್ಲೋರ್ ರೂಮಲ್ಲಿ ವಾರ್ಡ್ರೋಬ್ ಮಾಡಲ್ಲ, ರೂಮ್ ಚಿಕ್ಕದಾಗತ್ತೆ ಅಂತ. ಹಾಗಾಗಿ ಇವರು ಅದಕ್ಕೂ ನಿಮಗೆ ಒಂದು ಸ್ಪೇಸ್ ಮಾಡಿದ್ದಾರೆ. ಮೈಸೂರಿಗೆ ನಿಮಗೆ 10 ಕಿಲೋಮೀಟ್ರ್ ಆಗುತ್ತೆ ಈ ಮನೆಯಿಂದ ಸಿಟಿ ಸೆಂಟ್ರಿಗೆ. ನೋಡಿ, ಇದು ಹಾಲ್ ನೋಡ್ಬೋದು ಇಷ್ಟು. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಇದೆ. ವೆಸ್ಟರ್ನ್ ಕಮೋಡ್ ಬರುತ್ತೆ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ತುಂಬ ಡೀಸೆಂಟಾಗಿ ಯೂಸ್ ಮಾಡಿದ್ದಾರೆ ಎಲ್ಲ ಕಲರ್ಸು. ಹಾಗೆ ಇಲ್ಲಿ ನಿಮಗೆ ವಾಶ್ ಬೇಷನ್ನು, ಹಾಗೆ ನಿಮಗೆ
ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ, ಇದಿಷ್ಟು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನಿಮಗೆ ಇಲ್ಲಿ ಸ್ಟೇರ್ಕೇಸ್ ಇದೆ. ಫಸ್ಟ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟು, ಲೋನ್ ಕೂಡ ಅವೈಲೇಬಲ್ ಇದೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ನೋಡಿ, ಮೇಲ್ಗಡೆ 2 ಬೆಡ್ರೂಮ್ ಇದೆ, ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಬಂದರೆ ಲೆಫ್ಟ್ಗೆ ಒಂದು, ರೈಟ್ಗೆ ಒಂದು ರೂಮ್ ಇದೆ. ಲೆಫ್ಟಲ್ಲಿ ವಿತ್ ಬಾಲ್ಕನಿ ಅಟ್ಯಾಚ್ ಇದೆ. ನೋಡಿ, ಇದು ರೈಟಲ್ಲಿರುವಂಥ ರೂಮು. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ. ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಯಾರೆಲ್ಲ ಮೈಸೂರಲ್ಲಿ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ನೋಡಿ, ಇದೊಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಆ ಥರ ಲೊಕೇಶನ್ ಇದೆ. ಇದು ತುಂಬ ನೀಟಾಗಿದೆ ಲೊಕೇಶನ್ನು, ವಾಕೇಬಲ್ ಡಿಸ್ಟೆನ್ಸಲ್ಲಿ ಎಲ್ಲ ಇದೆ. ನೋಡಿ, ಇದು 3ನೇ ಬೆಡ್ರೂಮು. ಟೋಟಲ್ಲು 3 ಇದೆ. ಇದು ನಿಮಗೆ ಸಪ್ರೇಟು ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ. ಯಾಕೆಂದರೆ ಕಿಂಗ್ ಸೈಜ್ ಕಾಟ್ ಹಾಕೋಬೇಕು ಅಂದರೆ ನಿಮಗೆ ಸ್ಪೇಸು ತುಂಬ ದೊಡ್ಡದಾಗಿರಬೇಕು. ಹಾಗಾಗಿ 10x12, 12x14 ಈ ಥರ ಸಿಗುತ್ತೆ. ನೋಡಿ, ವಾರ್ಡ್ರೋಬ್ಸು ಸಪ್ರೇಟ್ ಮಾಡಿದ್ದಾರೆ. ಸಫಿಷಿಯೆಂಟಾಗಿ ಮಾಡಿದ್ದಾರೆ. ಮತ್ತು ನಿಮಗೆ ಕಲರ್ಸು ಕೂಡ ಪೇಂಟ್ ಕಲರು ನಿಮಗೆ ಕ್ರೀಮ್ ಕಲರು ಯೂಸ್ ಮಾಡಿದ್ದಾರೆ. ತುಂಬ ಆಕ್ವರ್ಡಾಗಿ ಏನು ಕಾಣಲ್ಲ, ಡೀಸೆಂಟಾಗಿದೆ. ನೋಡಿ, ಇದು ಅಟ್ಯಾಚು. ಫಿಟ್ಟಿಂಗ್ಸ್ ಎಲ್ಲ ಜಾಗ ಫಿಟ್ಟಿಂಗ್ ಬರುತ್ತೆ, ಮಾಡಿಕೊಡ್ತಾರೆ. ಇದು ನಿಮಗೆ 3 ಬೆಡ್ರೂಮು. ಹಾಗೆ ನಿಮಗೆ ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕು, ಸೋಲಾರ್ಗೆ ಪ್ರಾವಿಷನ್ನು ಎಲ್ಲ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಟೆರೆಸ್ಗೆ ಹೋಗೋದಕ್ಕೆ ಹೆಡ್ ರೂಮ್ ಅಂತ ಹೇಳ್ತಾರೆ. ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ತಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟಿ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನೋಡಿ, ಇಲ್ಲಿ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದಕ್ಕೆಲ್ಲ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಸೋಲಾರ್ ಕೂಡ ಫಿಟ್ ಮಾಡಿಕೊಡ್ತಾರೆ. ಫ್ಯಾನು, ಸೋಲಾರು ನಿಮಗೆ ಫುಲ್ಲಿ ಫರ್ನಿಶ್ ಮಾಡಿಕೊಡ್ತಾರೆ. ನೋಡಿ, ನಿಮಗೆ ಹೆಡ್ ರೂಮು ಮೇಲ್ಗಡೆ ಟ್ಯಾಂಕ್ ಕೂರಿಸಿದ್ದಾರೆ. ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ರೆ ತಪ್ಪಾಗುತ್ತೆ. ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇದೆ ಮನೆ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ. ಹಾಗೆ ನಿಮಗೆ ಯಾವ ಥರ ಮನೆಗಳದ್ದು ವೀಡಿಯೋ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಪ್ರಯತ್ನ ಪಡ್ತೀನಿ ನೀವು ಕಮೆಂಟ್ ಮಾಡೋದಕ್ಕೆ, ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಕೂಡ ಪಡ್ತೀನಿ. ನೀವು ಯಾವ್ದು ಕೇಳ್ತೀರ ಅದನ್ನು ವೀಡಿಯೋ ಮಾಡೋದಕ್ಕೆ. ಹಾಗೆ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕಾಗೋದು. ಮಾಡಿಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. 1 ನಿಮಿಷ 2 ನಿಮಿಷ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಪೂರ್ತಿ ವೀಡಿಯೋಗಳನ್ನ ನೋಡಿ, ಯಾರದೇ ಆದರೂ ಪರವಾಗಿಲ್ಲ, ಪೂರ್ತಿ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.